ನಮಸ್ತೆ. ನಿನ್ನೆ ಸಂಜೆ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಒಂಥರ ಮಳೆ ಬರೋ ಟೈಮಲ್ಲಿ ಗಾಳಿ ಬೀಸುತ್ತಲ್ಲ, ಮಳೆ ಗಾಳಿ ಅಂತಾರಲ್ಲ, ಆ ಥರ ಗಾಳಿ ಬೀಸ್ತಾ ಇತ್ತು. ತಣ್ಣಗಿತ್ತು ವಾತಾವರಣ ಅಂತೂ. ಸಂಜೆ ಸಖತ್ತು ಗಾಳಿ ಬೀಸ್ತಾ ಇತ್ತು. ನಾವೆಲ್ಲೋ ಈಗಲೇ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಮಳೆ ಏನು ಬರಲಿಲ್ಲ ಒಟ್ಟಿನಲ್ಲಿ. ಚಳಿಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡೋಣ, ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಚುರುಮುರಿ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ. ಮಂಡಕ್ಕಿ ಅಂತಲೂ ಅಂತಾರೆ ಒಬ್ಬೊಬ್ಬರು. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ನಮ್ಮನೆ ಖಾರ ಕಮ್ಮಿ ತಿಂತಾರೆ, ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಷ್ಟೇ, ನಾನು ಬೇರೆ ಇನ್ನೇನು ಹಾಕಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫಟಾಫಟ್ ಅಂತ ಚುರುಮುರಿ ರೆಡಿ ಆಗುತ್ತೆ. ಇದಕ್ಕೆ ಬೇಕಾದರೆ ನೀವು ಸೌತೆಕಾಯಿನೂ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನಿಪ್ಪಟ್ಟು ಅದೆಲ್ಲ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೇ, ಸಿಂಪಲ್ ಚುರುಮುರಿ. ಮೇಲೆ ಸ್ವಲ್ಪ ಖಾರ ಅಥವಾ ಸೇವ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳು ಯಾವಾಗ ಮಾಡಿಕೊಡುತ್ತೋ ನಮ್ಮಮ್ಮ ಅಂತ ಕಾಯ್ತಾ ಕೂತಿದ್ಲು. ಮಾಡ್ಬಿಟ್ಟು ಕೊಟ್ಟ ತಕ್ಷಣ ತಿಂದ್ಬಿಟ್ಟು, ಅಮ್ಮ ಸಖತ್ತಾಗಿದೆ ಅಮ್ಮ, ಟೇಸ್ಟಾಗಿದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಿಂತಾ ಇದ್ದಾಳೆ. ಅವಳಿಗೆ ಈ ಥರ ಏನಾದರೂ ಮಾಡಿಕೊಟ್ರೆ ಒಂಥರ ಖುಷಿಯಿಂದ ತಿಂತಾಳೆ. ಸಂಜೆ ಇನ್ನೂ ಗಾಳಿ ಬೀಸ್ತಿದ್ದು ನೋಡಿ ಮಳೆ ಆಗಲೇ ಬಂದುಬಿಡುತ್ತೆ ಅಂದ್ಕೊಂಡ್ವಿ. ಆದರೆ ಆ ಮಳೆ ಬರಲಿಲ್ಲ. ಮಳೆ ಬರೋದೇ ಇಲ್ಲ ಅನ್ನೋ ಥರ ಕ್ಲೈಮೇಟ್ ಚೇಂಜ್ ಆಗಿಬಿಡ್ತು ಸಡನ್ನಾಗಿ. ಆದರೆ ರಾತ್ರಿ 8 ಗಂಟೆಗೆ ಮತ್ತೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟು ಜೋರು ಮಳೆ ಅಂದರೆ ಅಯ್ಯೋ, ಮಾತಾಡೋದು ಕೂಡ ಕೇಳಿಸ್ತಿರ್ಲಿಲ್ಲ ಮನೆ ಒಳಗಡೆ. ಅಷ್ಟು ಜೋರು ಮಳೆ ಸೌಂಡ್ ಬರ್ತಾ ಇತ್ತು. ಬೆಳಗ್ಗಾನ ಮಳೆ ಹುಯ್ದಿದೆ ಚೆನ್ನಾಗಿ. ಮಳೆ ಬಂದಿದ್ದಕ್ಕೆ ಭೂಮಿ ಸ್ವಲ್ಪ ತಂಪಾಗಿದೆ. ಇನ್ನು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.